ನೋಡಿ ಫ್ರೆಂಡ್ಸ್, ನಾನು ಸಾಂಬಾರ್ ಪುಡಿ ಹಾಕಿಸ್ಕೊಂಡು ಬಂದಿದ್ದೀನಲ್ವ, ಅದ್ರ ಜೊತೆ ಎಕ್ಸ್ಟ್ರಾ ಸಾಂಬಾರ್ ಪುಡಿ ಸಿಕ್ಕಿರುವಂಥದ್ದು ಇದು ನನಗೆ. ಎಕ್ಸ್ಟ್ರಾ ಸಾಂಬಾರ್ ಪುಡಿ ನಾನು ಏನು ಸಾಂಬಾರ್ ಪುಡಿ ಹಾಕ್ಸಿದ್ದೀನಿ ಅದರಲ್ಲಿ ಎಕ್ಸ್ಟ್ರಾ ಇದು ನನಗೆ ಬಂದಿರೋದು. ಹೆಚ್ಚು ಕಡಿಮೆ ಒಂದು ಅರ್ಧ kg ಅಷ್ಟೇ ಇದೆ. ನೀವು ನೋಡ್ತಾ ಇರ್ಬೋದು. ಇದು ಯಾವ ಥರ ಅಂತ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ವಿಡಿಯೋ ಎಲ್ಲ ನೋಡ್ಕೊಳ್ಳಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಈ ಟ್ರಿಕ್ನ ಯೂಸ್ ಮಾಡಿ, ನಿಮಗೂ ತುಂಬ ಯೂಸ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಹಾಯ್, ಅಸ್ಸಲಾಂ ವಾಲೇಕುಮ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಮ್ಮ ಮನೆಯಲ್ಲಿ ನಾನು ಸಾಂಬಾರ್ ಪುಡಿಯನ್ನು ಮಾಡ್ತಾ ಇದ್ದೀನಿ. ಅದು ಯಾವ ರೀತಿಯಲ್ಲಿ ನಾನು ಮಾಡ್ಕೊತೀನಿ, ಅದು ಯಾವ ರೀತಿಯಲ್ಲಿ ಸೇವ್ ಮಾಡ್ಕೊತೀನಿ, ಮತ್ತು ಎಷ್ಟು ವರ್ಷಗಳ ಕಾಲಕ್ಕೆ ನಾನು ಇಟ್ಕೊತೀನಿ ಅನ್ನೋದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಈ ರೀತಿ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ಸಾಂಬಾರ್ ಪುಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ ನೋಡಿ, ಇಲ್ಲಿ ನಾನು ಒಂದು 2 kg ಧನಿಯಾ ಏನಿದೆ ಅದನ್ನು ತಗೊಬಂದು ನಾನು ಒಣಗಾಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು, ಹಾಗಾಗಿ ನಾನು ಒಣಗಾಕೊಂಡಿದ್ದೀನಿ. ನಾನು ಸಾಂಬಾರ್ ಪುಡಿ ಮಾಡೋದಕ್ಕೋಸ್ಕರ ಫುಲ್ಲು 2 kg ಫುಲ್ಲು ನಾನು ಮಿಕ್ಸ್ ಜೀರಿಗೆ ಮೆಂತ್ಯ ಪುಡಿನೇ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬರೀ ಧನಿಯಾ ಪೌಡ್ರು ಏನು ನಾನು ತಕ್ಕೊಳ್ಳೋದಿಲ್ಲ. ಹಾಗಾಗಿ ಇದಕ್ಕೆ 2 kg ಧನಿಯಾಗೆ ಏನೇನು ತಗೋಬೇಕು ಅಂತ ಇಲ್ಲಿ ತಗೊಂಡಿದ್ದೀನಿ, ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ, ಇಲ್ಲಿ ನಾನು 150 ಗ್ರಾಮು ಹುರ್ಗಡ್ಲೆಯನ್ನ ತಗೊಂಡಿದ್ದೀನಿ. ಅಲ್ಲಿಂದ ನಾನು 100 ಗ್ರಾಮ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ. ಅಲ್ಲಿಂದ ನೋಡಿ ಒಂದು ಅರ್ಧ ಪಾವ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು, ನೋಡ್ತಾ ಇರ್ಬೋದು. ಅಲ್ಲಿಂದ ನೋಡಿ ನಾನು ಒಂದು 150 ಗ್ರಾಮು ಕಡಲೆಕಾಳು ತಗೊಂಡಿದ್ದೀನಿ. ನೋಡಿ, ಕಡಲೆಕಾಳು 150 ಗ್ರಾಮು. ಚಕ್ಕೆ ಒಂದು ಸ್ವಲ್ಪ ತಗೊಂಡಿದ್ದೀನಿ ನಾನು. ಚಕ್ಕೆ ನೋಡಿ ಇಷ್ಟೇ ಕಡ್ಡಿಗಳು ತಗೊಂಡಿರೋದು, ಯಾಕೆಂದ್ರೆ ಚಕ್ಕೆ ಜಾಸ್ತಿ ಆದ್ರೆ ಗಂಟ್ಲು ಉರಿ ಬರುತ್ತೆ. ಅಲ್ಲಿಂದ ಒಂದು 20 ಗ್ರಾಮ್ ಅಷ್ಟು ನಾನು ಲವಂಗವನ್ನ ತಗೊಂಡಿದ್ದೀನಿ. ಮತ್ತೆ ಒಂದು 20 ಗ್ರಾಮ್ ಅಷ್ಟು ಕರಿಮೆಣಸು ತಗೊಂಡಿದ್ದೀನಿ. 150 ಗ್ರಾಮ್ ಜೀರಿಗೆ ತಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಅರಿಶಿಣದ ಕೊನೆ ಒಂದು 25 ಗ್ರಾಮ್ ಅಷ್ಟು ನೋಡಿ ಹಾಕೊಂಡಿದ್ದೀನಿ. ಒಂದು 25 ಗ್ರಾಮು ನಾನು ಸಾಸಿವೆ ತಗೊಂಡಿದ್ದೀನಿ. ಒಂದು 25ರಿಂದ 30 ಗ್ರಾಮ್ ಅಷ್ಟು ನಾನು ಗಸಗಸೆಯನ್ನ ತಗೊಂಡಿದ್ದೀನಿ. ಮತ್ತೆ ಹುರುಳಿಕಾಳು ಏನಿದೆ ನಾನು ಒಂದು 200 ಗ್ರಾಮ್ ಅಷ್ಟೇ ತಗೊಂಡಿದ್ದೀನಿ. ಹುರುಳಿಕಾಳು ಇದಕ್ಕಿಂತ ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಅದು ಯಾಕೆ ಅಂತ ಕೂಡ ನಾನು ಹೇಳ್ತೀನಿ. ಮತ್ತೆ ನೋಡಿ, ಇಲ್ಲಿ ಕರಿಬೇವು ಏನಿದೆ ಅದು ಕೂಡ ನಾನು ಇಟ್ಕೊಂಡಿದ್ದೀನಿ. ಕರಿಬೇವು ಇಲ್ಲಿ ನಮಗೆ ಸಾಂಬಾರ್ ಪುಡಿಗೆ ಮೇನು ಪಾತ್ರ ವಹಿಸೋದು ಏನು ಅಂತ ಅಂದ್ರೆ ಹುರುಳಿಕಾಳು ಮತ್ತೆ ಕರಿಬೇವು. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನಾನು ನಿಮಗೆ ಹುರುಳಿಕಾಳು ಮತ್ತೆ ಕರಿಬೇವು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾಕೆ ಅಂತ ಅಂದ್ರೆ, ಕರಿಬೇವು ಏನಿದೆ ನೀವು ಬಿಸಿಲಲ್ಲಿ ಒಣಗಿಸ್ಬೇಡಿ, ಮನೆಯಲ್ಲೇ ತಗೊಬಂದು ಒಳಗಡೆನೆ ಒಣಗಿಸ್ಕೋಬೇಕು. ನೋಡಿ, ಈ ತರ ಗ್ರೀನ್ ಆಗೇ ಇರ್ಬೇಕು. ಮನೆಯಲ್ಲೇ ಒಳಗಡೆನೆ ಒಣಗಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಧನಿಯಾ ಪೌಡರ್ ಏನ್ ಮಾಡ್ಕೊಂತೀವಿ ಅವಾಗ ಒಂದ್ ಸ್ವಲ್ಪ ಎಷ್ಟು ಅಂದ್ರೆ ಒಂದು 5 ನಿಮಿಷ ಸುಮ್ನೆ ಬಿಸಿ ಆಗೋಕ್ಕೋಸ್ಕರ ಕರಿಬೇವು ಇಟ್ಕೋಬೇಕಾಗುತ್ತೆ. ಹಂಗಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರ್ ಪೌಡ್ರು ಕಮ್ಮಗ್ ಬರುತ್ತೆ, ಸಾಂಬಾರು ಟೇಸ್ಟ್ ಬರುತ್ತೆ. ಅಲ್ಲಿಂದ ಹುರುಳಿಕಾಳು ನಾವು ಹುರಿದ್ಬಿಟ್ಟು ಹಾಕಿದ್ರೆ ಸಾಂಬಾರ್ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ನೀವು ನಿಜವಾಗ್ಲೂ ಹುರುಳಿಕಾಳು ಹಾಕೋರಿಗೆ ಸಾಂಬಾರ್ ಟೇಸ್ಟ್ ಗೊತ್ತಿರುತ್ತೆ. ಎಷ್ಟೋ ಜನ ಹುರುಳಿಕಾಳು ಹಾಕ್ಬಿಟ್ಟು ಸಾಂಬಾರು ಪೌಡ್ರ್ ಮಾಡೋದಿಲ್ಲ. ಇದು ಹಾಕ್ಬಿಟ್ಟು ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಮಾಡ್ಕೊಂಡ್ರೆ ಸಾಂಬಾರು ಟೇಸ್ಟ್ ಬರುತ್ತೆ, ಮತ್ತೆ ಗಟ್ಟಿನೂ ಬರುತ್ತೆ. ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಹಸಿ ಕಾಳು ಸಾಂಬಾರು ಏನ್ ಮಾಡ್ತೀವಿ ಅದಕ್ಕೆ ನಾವು ಸಾಂಬಾರ್ ಪುಡಿ ಜೊತೆ ಕೂಡ ಹುರುಳಿಕಾಳು ಒಂದು ಸ್ಪೂನ್ ಅಷ್ಟು ಹುರಿದ್ಬಿಟ್ಟು ನಾವು ಕಾಯಿ ಟಮಾಟೆ ಹಣ್ಣು ಏನ್ ರುಬ್ತಿ ಹುಳಿ ಸಾರು ಅದಕ್ಕೂ ಕೂಡ ಮಿಕ್ಸ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಸಾಂಬಾರ್ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ನಾನು ಇದೇನೇ ಸಾಂಬಾರ್ ಪೌಡ್ರ್ ಮಾಡ್ತಾ ಇರೋದೆಲ್ಲ ಇದು ನಮ್ಮ ಅಜ್ಜಿ ನನಗೆ ಕಲ್ಸಿರುವಂತ ರೆಸಿಪಿ ಇದು ಸಾಂಬಾರ್ ಪೌಡ್ರದು. ಮತ್ತೆ ಅಕ್ಕಿನೂ ಅಷ್ಟೇ, ಇದು ಕೂಡ ಒಂದ್ ಸ್ವಲ್ಪ ನಾವು ಹಾಕೊಂಡ್ರೆ ಅಕ್ಕಿ ಹಾಕೊಂಡ್ರು ತುಂಬಾ ಟೇಸ್ಟ್ ಬರುತ್ತೆ. ಎಷ್ಟೋ ಜನ ನಾನ್ ನೋಡೋ ತರ ಅಕ್ಕಿ ಆಗಿರ್ಬೋದು, ಹುರುಳಿಕಾಳು ಆಗಿರ್ಬೋದು ಹಾಕೋದಿಲ್ಲ. ಇದನ್ನ ನೀವು ಹಾಕಿ ಒಂದ್ಸತಿ ಸಾಂಬಾರ್ ಪೌಡ್ರ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಪುಡಿದು. ಮತ್ತೆ ಏನ್ ಗೊತ್ತಾ, ನಾನು ಮಾಡ್ತಾ ಇರೋ ಸಾಂಬಾರ್ ಪೌಡ್ರು ಏನಿದೆ ನಾನು ಫ್ರಿಡ್ಜಲ್ಲೂ ಕೂಡ ಇಡೋದಿಲ್ಲ, ಆಚೆನೆ ಇಟ್ಕೊಂತೀನಿ. ಆದ್ರೆ ನಾನು 2ರಿಂದ 3 ವರ್ಷದ ತನಕನೂ ನಾನು ಬಳಸ್ಕೊಂತೀನಿ. ಒಂಚೂರು ಗೂಡು ಅದು ಕಟ್ಟುತ್ತಲ್ಲ ಅದು ಮತ್ತೆ ಒಂದು ಹುಳ ಆಗೋದಾಗ್ಲಿ ಏನು ಆಗೋದಿಲ್ಲ. ಇದೆಲ್ಲ ಯಾವ ರೀತಿ ನಾನು ಮಾಡ್ಕೊತೀನಿ ಅನ್ನೋದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಆದಷ್ಟು ಇದು ಆದ್ರೆ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಸಿಲಲ್ಲಿ ಎಲ್ಲ ಐಟಮ್ಸ್ ಅನ್ನ ನಾನು ಚೆನ್ನಾಗಿ ಒಣಗಿಸ್ಕೊಂಡು ಎಲ್ಲ ನಾನು ತಗೊಂಡ್ಬಂದ್ಕೊಂಡಿದ್ದೀನಿ. ಈಗ ಇದೆಲ್ಲ ಏನಿದೆ ನಾವು ಹುರ್ಕೊಳ್ಳೋಣ. ಇದು ಯಾವ ರೀತಿಯಲ್ಲಿ ನಾವು ಹುರ್ಕೋಬೇಕು
ಮಾಡಬೇಕು ಅಂತ ನಾನು ಕೂಡ ಅದು ಕೂಡ ತೋರಿಸ್ಕೊಡ್ತೀನಿ. ತುಂಬ ನೀಟಾಗಿ ಮತ್ತು ತುಂಬ ಚೆನ್ನಾಗಿ ಸಾಂಬಾರು ಪುಡಿ ಮಾಡೋದನ್ನು ಇದು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ನಾನು ಹುರ್ಕೊಂಡು ಎಲ್ಲ ನಾನು ಸಿದ್ಧತೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಒಲೆ ಮೇಲೆ ತಪ್ಪಲೆಯನ್ನ ಇಟ್ಕೊಂಡು ಅದರಲ್ಲಿ ಸಣ್ಣ ಉರಿಯಲ್ಲಿ ತಪ್ಪಲೆಯಲ್ಲಿ ನಾನು ಧನ್ಯ ಹಾಕೊಂಡಿದ್ದೀನಿ. ಇದು ಸಣ್ಣ ಉರಿಲಿ ಹುರ್ಕೋಬೇಕು, ಜಾಸ್ತಿ ಹೆವಿಯಾಗಿ ಉರಿ ಇಟ್ಕೋಬಾರ್ದು, ಸಣ್ಣದಾಗಿ ಉರಿ ಇಟ್ಕೋಬೇಕು. ಈ ತರ ಫುಲ್ ಸಣ್ಣದಾಗಿ ಉರಿನ ಇಟ್ಕೊಂಡು ಧನ್ಯನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಾವು ಆದಷ್ಟುನು ಸಿಹಿಯಕ್ಕೆ ಬಿಡಬಾರ್ದು, ಅಂದ್ರೆ ತಳ ಏನಿದೆ ಅದನ್ನ ಕಲರ್ ಚೇಂಜ್ ಆಗ್ಬಾರ್ದು ಧನ್ಯದ್ದು, ಆ ರೀತಿ ಹುರ್ಕೋಬೇಕು. ಈ ತರ ಎಲ್ಲಾ ಧನ್ಯನ ನಾನು ಹುರ್ಕೊಂಡು ನಿಮ್ಗೆ ತೋರಿಸ್ತೀನಿ. ಅರ್ಧ ಧನ್ಯ ನಾನು ಇಲ್ಲಿ ಹಾಕೊಂಡಿದೀನಿ, ಇನ್ನು ಅರ್ಧ ಧನ್ಯ ಇದೆ, ಅದು ಕೂಡ ಹುರ್ಕೊಂಡು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕೈ ಬಿಡದೆ ಇರೋ ಹಾಗೆ ನಾನು ಫುಲ್ ನೀಟಾಗಿ ಧನ್ಯನ ಹುರ್ಕೊಂತಾ ಇದ್ದೀನಿ. ಕೈ ಬಿಡಬಾರ್ದು, ಬಿಸಿ ಆಗ್ಬೇಕು ಅಷ್ಟೇನೆ ಧನ್ಯ. ಹಾಗಾಗಿ ನಾನು ನೀಟಾಗಿ ಹುರ್ಕೊಂತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಧನ್ಯ ಎಲ್ಲ ಬಿಸಿ ಆಗಿದೆ. ಈಗ ಇದು ತೆಗೆದ್ಬಿಟ್ಟು ನಾನು ಬೇರೆ ಧನ್ಯ ಏನ್ ಉಳಿದಿದೆ ಅದು ಕೂಡ ನಾನು ಬಿಸಿ ಮಾಡ್ಕೊಂತೀನಿ. ನೋಡಿ ಫ್ರೆಂಡ್ಸ್, ನಾನು ಮಿಕ್ಕಿದ್ದಂತ ಧನ್ಯನ ಈ ಬಾಂಡ್ಲಿ ಒಳಗಡೆ ಹಾಕೊಂಡಿದೀನಿ, ಅಂದ್ರೆ ತಪ್ಪಲೆಯಲ್ಲಿ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡೆ. ಇನ್ ಮಿಕ್ಕಿದ್ದಂತ ಧನ್ಯನ ಬಾಂಡ್ಲಿ ಒಳಗಡೆ ಹಾಕೊಂಡು ಬಿಸಿ ಮಾಡ್ಕೊಂತಾ ಇದ್ದೀನಿ ಸಣ್ಣ ಉರಿಯಲ್ಲೇ. ಇದು ಕೂಡ ಮಾಡ್ಕೊಂಡು ಇದು ಕೂಡ ತಕ್ಕೊಳ್ಳೋಣ. ಯಾಕೆಂದ್ರೆ ದೊಡ್ಡ ತಪ್ಪಲೆಯಲ್ಲಿ ಒಂದೇ ಸತಿ ಹಾಕಿದ್ರೆ ನೀಟಾಗಿ ಅದು ಬಿಸಿ ಆಗಲ್ಲ, ತಿರ್ವಕ್ಕಾಗಲ್ಲ ಅಂತ ಹೇಳಿ ನಾನು ಸ್ವಲ್ಪನೇ ಬಿಸಿ ಮಾಡ್ಕೊಂತಾ ಇದ್ದೀನಿ. ಇದು ಬಿಸಿ ಮಾಡ್ಕೊಂಡು ಕೂಡ ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲಾ ಧನ್ಯ ಹುರ್ಕೊಂಡಾಯ್ತು ನಾನು ನೀಟಾಗಿ. ಈಗ ಬೇರೆ ಐಟಮ್ಸ್ ಏನಿದೆ ಅದನ್ನ ಹುರ್ಕೊಳ್ಳೋಣ ಬನ್ನಿ. ಸ್ಟಾರ್ಟಿಂಗಿಗೆ ನಾನು ಇಲ್ಲಿ ಹುರುಳಿ ಕಾಳನ್ನ ತಗೊಂಡಿದೀನಿ. ಈ ಹುರುಳಿ ಕಾಳು ಏನಿದೆ ಹುರ್ಕೊಳ್ಳೋಣ. ಇದೇ ರೀತಿ ಪ್ರತಿಯೊಂದು ಐಟಮ್ಸ್ ನಾನು ಎಲ್ಲಾ ಹುರ್ಕೊಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಎಲ್ಲ ನಾನು ಯಾವ ರೀತಿಯಲ್ಲಿ ಹುರ್ಕೊಂತೀನಿ ಅಂತ ನೋಡ್ಕೊಳ್ಳಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಜೀರಿಗೆ ಮೆಂತ್ಯ ಪುಡಿ ಮಾಡೋಕ್ಕೋಸ್ಕರ ನಾನು ಎಲ್ಲ ಯಾವ್ಯಾವ ಐಟಮ್ಸ್ ಯಾವ್ಯಾವ ರೀತಿಯಲ್ಲಿ ನಾನು ಹುರ್ಕೊಂಡಿದ್ದೀನಿ ಅಂತ ನಿಜವಾಗ್ಲೂ ಹೇಳ್ತೀನಿ. ನೀವು ಈ ರೀತಿ ಏನಾದ್ರೂ ಸಾಂಬಾರ್ ಪುಡಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಎಲ್ಲ ಸೇರಿಸಿದು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಬಾಂಡೆಗೆ ಹಾಕೊಂಡು ನಾನು ಎಲ್ಲ ನೋಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಸೇರಿಸ್ಕೊಂಡು ಒಟ್ಟಿಗೆನೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲ ಇದು ಧನ್ಯದಲ್ಲಿ ಸೇರಿಸಿ ಹಾಕ್ಸೋದಿಲ್ಲ, ಇದೇ ಬೇರೆ ನಾನು ಹಾಕ್ಸೋದು. ಈ ರೀತಿ ನೀವು ಯಾವತ್ತೇ ಧನ್ಯ ಜೀರಿಗೆ ಮೆಂತ್ಯ ಪುಡಿ ಹಾಕ್ಸಿದ್ರೆ ನೀವು ಮೆಂತ್ಯ ಜೀರಿಗೆ ಪುಡಿ ಏನಿದೆ ಅದು ಧನ್ಯದಲ್ಲಿ ಮಿಕ್ಸ್ ಮಾಡಬೇಡಿ. ಇದೇ ಬೇರೆ ಅದೇ ಬೇರೆ ಹಾಕಿಸ್ಕೊಳ್ಳಿ. ಅದು ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಧನ್ಯ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದೀನಿ, ಮತ್ತೆ ಜೀರಿಗೆ ಮೆಂತ್ಯ ಕೂಡ ನಾನು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ನಾನು ಏನು ಜೀರಿಗೆ ಮೆಂತ್ಯ ಎಲ್ಲ ನಾನು ನೋಡಿ ಎಲ್ಲ ಬೇರೆ ಮಾಡ್ಕೊಂಡಿರೋದು, ಧನ್ಯದಲ್ಲಿ ನಾನು ಮಿಕ್ಸ್ ಮಾಡಿಲ್ಲ. ನೀವು ಯಾವಾಗ್ಲೇ ಆಗ್ಲಿ ಜೀರಿಗೆ ಮೆಂತ್ಯ ಮತ್ತೆ ಧನ್ಯ ಪೌಡರ್ ಮಾಡಿಸಿದ್ರೆ ಈ ರೀತಿ ಬೇಳೆನ ಬೇರೆ ತಗೊಂಡೋಗಿ ಮನೇಲಿ ಕಡಲೆಬೇಳೆ ಆಗಿರ್ಬೋದು ತೊಗರಿ ಬೇಳೆ ಆಗಿರ್ಬೋದು ತಗೊಂಡೋಗ್ಬಿಟ್ಟು ನೀವು ಧನ್ಯ ಹಾಕ್ಸಿದ ಆದ್ಮೇಲೆ ಬರೀ ಬೇಳೆ ಸುಮ್ಮನೆ ಬಿಡಿ ಅಂತ ಬಿಡಿಸ್ಕೊಂಡ್ ಬನ್ನಿ. ಯಾಕೆ ಅಂತ ಅಂದ್ರೆ ಸಾಂಬಾರ್ ಪುಡಿ ಅದ್ರಲ್ಲೂ ಕೂಡ ಒಂದ್ ಸ್ವಲ್ಪ ನಮಗೆ ಸಿಗುತ್ತೆ. ಅದರಲ್ಲಿ ಅಲ್ಲಿ ಪುಡಿ ಎಲ್ಲ ಅದ್ರಲ್ಲಿ ಇರುತ್ತಲ್ವಾ ಮಿಷನ್ ಅಲ್ಲಿ, ನಾವು ಈ ತರ ಬೇಳೆ ಬಿಡಿಸಿದ್ರೆ ಅದ್ರಲ್ಲಿ ಹೆಚ್ಚು ಕಡಿಮೆ ಒಂದ್ 1/4 kg ಮೇಲೆನೆ ಪೌಡರ್ ಬರುತ್ತೆ. ನಿಮ್ಗೆ ಅದು ಕೂಡ ನಾನು ಬೇಕಾದ್ರೆ ಜರಡೆ ಹಿಡಿದಾಗ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಇದು ಹಾಕಿಸ್ಕೊಂಡ್ ಬಂದ್ಮೇಲೆ ನಾನು ಆದಷ್ಟು ನಿಮ್ಗೆ ತೋರಿಸ್ತೀನಿ. ನೀವ್ ಯಾವತ್ತೇ ಆಗ್ಲಿ ಜೀರಿಗೆ ಮೆಂತ್ಯ ಪುಡಿ ಏನಾದ್ರೂ ನೀವು ಹಾಕಿಸ್ಬೇಕು ಅಂತ ಏನಾದ್ರು ಇದ್ರೆ ಈ ತರ ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿಸ್ಕೊಳ್ಳಿ. ಮತ್ತೆ ಕವರ್ ಅಲ್ಲಾಗ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಾಗ್ಲಿ ಹಾಕಿಸ್ಬೇಡಿ, ಈ ರೀತಿ ಮಾಡಿಸ್ಕೊಳ್ಳಿ. ಇದೆಲ್ಲ ಪುಡಿ ಮಾಡಿಸ್ಕೊಂಡ್ ಬಂದ್ಮೇಲೆ ನಾನು ನಿಮ್ಗೆ ಹೆಂಗ್ ಮಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಜೀರಿಗೆ ಮೆಂತ್ಯ ಪುಡಿ ಏನಿದೆ ಅದನ್ನ ಹಾಕಿಸ್ತಿದ್ದೀನಿ. ಈ ಬಾಕ್ಸ್ ಅಲ್ಲಿ ಇಷ್ಟು ಫುಲ್ಲು ಬಂದಿದೆ, ನೀವು ನೋಡ್ತಾ ಇರ್ಬೋದು. ಮತ್ತೆ ಬರೀ ಧನ್ಯ ಪೌಡರ್ ನಾನು ಇಲ್ಲಿ ಹಾಕಿಸ್ಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡಿ ನಾನು ಆಮೇಲೆ ಪೌಡ್ರನ್ನ ಎಲ್ಲ ಎರಡು ಕೂಡ ಮಿಕ್ಸ್ ಮಾಡ್ಕೊತೀನಿ. ಮತ್ತೆ ನಿಮ್ಗೆ ನಾನು ಹೇಳಿದ್ದೆ ಅಲ್ವಾ, ಬೇಳೆ ಎಕ್ಸ್ಟ್ರಾ ಕೊಟ್ಟು ಕಳಿಸಿ ಮೇಲ್ಗಡೆ, ಅದನ್ನ ಸುಮ್ಮನೆ ಬಿಡಿ ಅಂತ ಹೇಳಿ ಮಿಷನ್ ಅಲ್ಲಿ ಬಿಡಿಸ್ಕೊಂಡ್ ಬನ್ನಿ. ಅದರಲ್ಲಿ ಕೂಡ ನಿಮ್ಗೆ 1/4 kg ಅಷ್ಟು ಧನಿಯಾ ಪೌಡ್ರ್ ಮಿಕ್ಸ್ ಸಾಂಬಾರ್ ಪೌಡ್ರ್ ಏನಿದೆ ಅದು ನಿಮಗೆ ಸಿಗುತ್ತೆ ಅಂತ ಹೇಳಿ ನೋಡಿ ನನಗೆ ಇಷ್ಟು ಸಾಂಬಾರ್ ಪುಡಿ ಸಿಕ್ಕಿದೆ. ಅಂದ್ರೆ ಯಾಕೆ ಗೊತ್ತಾ, ಇದು ಎಲ್ಲರೂ ಕೂಡ ಬಂದು ಹಾಕಿಸ್ಕೊಂಡು ಹೋಗಲ್ಲ, ಈ ರೀತಿ ಬಿಡಿಸ್ಕೊಂಡು ಹೋಗಲ್ಲ. ನಾವ್ ಯಾರಾದ್ರೂ ಒಬ್ರು ಈ ರೀತಿ ಹಾಕಿಸ್ಕೊಂಡ್ ಬಂದ್ರೆ ಅದ್ರಲ್ಲಿ ಮಿಷನ್ ಒಳಗಡೆ ಸಿಗಾಕೊಂಡಿರುತ್ತಲ್ವಾ ಸಾಂಬಾರ್ ಪುಡಿ, ಅದೆಲ್ಲ ನಮ್ಗೆನೆ ಸಿಗುತ್ತೆ, ಸೇವ್ ಆಗುತ್ತೆ. ಸೊ ನನಗೆ 1/4 kg ಅಲ್ಲ 1/2 kg ಅಷ್ಟು ನನಗಿದು ಬಂದಿದೆ ಆಯ್ತಾ. ಹಂಗಾಗಿ ನಾವು ಯಾರೇ ಆಗ್ಲಿ ಸಾಂಬಾರ್ ಪುಡಿ ಏನಾದ್ರೂ ನೀವು ಹಾಕ್ಸಿರೆ ಮೇಲ್ಗಡೆ ತೊಗರಿ ಬೇಳೆ ಇರಲಿ ಕಡಲೆ ಬೇಳೆ ಇರಲಿ ಬೇಳೆ ದಪ್ಪ ಇರಬೇಕು, ಬೇರೆ ಬೇಳೆ ಬೇಡ, ಅಕ್ಕಿನೂ ಬೇಡ. ಅಕ್ಕಿ ಕೊಟ್ಟು ಕಳ್ಸಿರೆ ಅದು ಸಾಂಬಾರ್ ಪುಡಿ ಆಗುತ್ತಲ್ವಾ, ವೇಸ್ಟ್ ಆಗುತ್ತೆ, ಅದು ಯೂಸ್ ಆಗಲ್ಲ. ಹಂಗಾಗಿ ಬೇಳೆಗಳನ್ನ ಕೊಟ್ಟು ಕಳಿಸ್ಬಿಟ್ಟು ನೀವು ನಿಮ್ಮ ಸಾಂಬಾರ್ ಪುಡಿ ಕಷ್ಟಪಟ್ಟು ಮಾಡಿರ್ತೀರಾ. ಸೊ ಹಾಗಾಗಿ ಯಾರೇ ಆಗಲಿ ಸೇವ್ ಮಾಡ್ಕೊಳ್ಳಿ. ಇಷ್ಟು ನಾವು ಹೆಚ್ಚಿಗೆ ತಿಂಗಳಾದ್ರೂ ನಾವು ಯೂಸ್ ಮಾಡ್ಕೊಂತೀವಿ. ಅದು ನಮ್ಮ ಫ್ಯಾಮಿಲಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಫ್ಯಾಮಿಲಿ ಪ್ರಕಾರ ದೊಡ್ಡ ಫ್ಯಾಮಿಲಿ ಇದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು ಅಲ್ವಾ. ಹಾಗಾಗಿ ನಮ್ಮ ವಸ್ತುಗಳು ನಾವು ಸೇವ್ ಮಾಡ್ಕೋಬೇಕು. ಯಾವ ತರ ಅಂತ ನೋಡ್ಕೋಬೇಕು ಅಂದ್ರೆ ನಾವು ಈ ತರ ಟ್ರಿಕ್ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಎಷ್ಟೊಂದು ಸಾಂಬಾರ್ ಪುಡಿ ಬಂದಿದೆ ನೋಡಿ, ನೀವು ನೋಡ್ಬೋದು. ಇಷ್ಟು ನನಗೆ ಎಕ್ಸ್ಟ್ರಾ ಸಿಕ್ಕಿದೆ. ಸೊ ಆದಷ್ಟು ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕೆ ಕೂಡ ಇಷ್ಟಪಡ್ತೀನಿ. ಮತ್ತೆ ನಾನು ಹೇಳಿದ ಥರ ಸಾಂಬಾರ್ ಪುಡಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ನಾನು ಹೇಳಿದೆ ಅಲ್ವಾ, ಇದನ್ನ ನಾವು ಯಾವ ಥರ ಸೇವ್ ಮಾಡ್ಕೋಬೇಕು ಅಂತ ಹೇಳಿ ಅದು ಕೂಡ ನಾನು ತೋರಿಸ್ತೀನಿ ಬನ್ನಿ. ಈಗ ಸಾಂಬಾರ್ ಪುಡಿ ಏನಿದೆ ಅದು ಜಲ್ಡೆ ಇಡ್ಕೊಳ್ಳೋಣ. ನಾನು ಫಸ್ಟಿಗೆ ಇಲ್ಲಿ ಬೇಳೆಲಿ ಇದೆಯಲ್ವಾ ಅದೇ ಜಲ್ಡಿ ಇಡ್ಕೊತೀನಿ. ಎಷ್ಟಾಗುತ್ತೆ ನೋಡೋಣ ಬನ್ನಿ. ಫಸ್ಟ್ ಅದಕ್ಕೆ ನಾವು ಜಲ್ಡೆ ಇಡ್ಕೊಳ್ಳೋಣ. ಈ ತರ ನೀವು ಸೇವ್ ಮಾಡ್ಕೊಂಡ್ರೆ ನೀವು 3 ವರ್ಷ ಆದ್ರೂ ಒಂದು ಹುಳ ಆಗಲ್ಲ, ಮತ್ತೆ ಅದ್ರ ಟೇಸ್ಟ್ ಕೂಡ ಚೇಂಜ್ ಆಗಲ್ಲ. ಸೇವ್ ಮಾಡೋದು ಯಾವ ತರ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತೆ ನೀವು ಮಿಷನ್ ಹಾಕ್ಸುವಾಗ ಪೌಡ್ರು ಈ ತರ ನಿಮ್ ಪೌಡ್ರು ನೀವು ಯಾವ ತರ ಧನಿಯಾ ಪೌಡ್ರು ಸೇವ್ ಮಾಡ್ಕೋಬಹುದು ಸಾಂಬಾರ್ ಪೌಡ್ರು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡಿ.
ನೀವು ಆದಷ್ಟು ಒಂದು 1/4 kg ಮೇಲೆನೆ ಬೇಳೆಗಳನ್ನ ಕೊಟ್ಟು ಕಳಿಸಿ, ತುಂಬಾ ಒಳ್ಳೇದು. ನಾನು ಯಾವತ್ತೇ ಆಗ್ಲಿ ಈ ತರ ಎಕ್ಸ್ಟ್ರಾ ಕೊಟ್ಟು ಕಳಿಸ್ತೀನಿ. ಇದೆಲ್ಲ ಜಲ್ದಿ ಹಿಡಿದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬೇಳೆ ನಾನು ಜಲ್ದಿ ಹಿಡ್ಕೊಂಡೆ. ಈ ಬೇಳೆಯನ್ನ ತೊಳೆದು ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬಹುದು, ಕಡಲೆಬೇಳೆ. ಮತ್ತೆ ನೋಡಿ ಸಾಂಬಾರ್ ಪುಡಿ ಎಷ್ಟು ಬಂದಿದೆ, ನಿಮ್ ಕಣ್ ಮುಂದೆನೆ ಇದೆ. ಅರ್ಧ kg ಅಷ್ಟು ನನಗೆ ಸಾಂಬಾರ್ ಪುಡಿ ಬಂದಿದೆ, ನೀವು ನೋಡ್ತಾ ಇರ್ಬೋದು ನೋಡಿ. ಈ ರೀತಿ ನಾವು ಯೂಸ್ ಮಾಡ್ಕೋಬಹುದು. ಓಕೆನಾ, ನಾನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾನು ಎಲ್ಲ ಜಲ್ದಿ ಹಿಡ್ಕೊಂತೀನಿ. ಇದು ಮಾತ್ರ ಒಂದೇನೆ ಬೇಳೆಯಲ್ಲಿರುವಂತ ಇದು ನಾನು ಜಲ್ದಿ ಹಿಡ್ಕೊಂಡಿರೋದು. ಮತ್ತೆ ನೆಕ್ಸ್ಟ್ ಇರೋದೆಲ್ಲ ನಾನು ಜಲ್ದಿ ಹಿಡ್ಕೊಂಡು ನಿಮ್ಗೆ ಎಲ್ಲ ಮಿಕ್ಸ್ ಮಾಡುವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಧನಿಯಾ ಪುಡಿ ಮತ್ತೆ ಮಿಕ್ಸ್ ಸಾಂಬಾರ್ ಪುಡಿ ಏನು ನಾನು ಜೀರಿಗೆ ಮೆಂತ್ಯ ಪುಡಿ ಮಾಡಿಸಿದ್ದೆ ಅದೆಲ್ಲ ನಾನು ಜಲ್ದಿ ಹಿಡ್ಕೊಂಡಿದ್ದೀನಿ. ಇದನ್ನ ನಾವು ಚಮಚದ ಮೂಲಕನೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನಾವು ಕೈ ಹಾಕೋದ್ ಬೇಡ, ಈ ರೀತಿ ಫುಲ್ಲು ನಾವು ಏನಿದೆ ಚಮಚದ ಮೂಲಕನೇ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಮತ್ತೆ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಜೀರಿಗೆ ಮೆಂತ್ಯ ಪುಡಿ ಏನಿದೆ ಈ ತರ ಬಾಕ್ಸ್ ಅಲ್ಲಿ ಹಾಕಿಸ್ಕೊಳ್ಳಿ ಅಂತ ಹೇಳಿ. ಯಾಕೆ ಅಂತ ಅಂದ್ರೆ ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಇದ್ರಲ್ಲಿ ನಾವು ಯೂಸ್ ಮಾಡಿದ್ರೆ ಅದರಲ್ಲಿ ಇರುವಂತ ನಮ್ಗೆ ಜೀರಿಗೆ ಮೆಂತ್ಯ ಸ್ಮೆಲ್ ಏನಿರುತ್ತೆ ಅದನ್ನ ನಮ್ಗೆ ನೀಟಾಗಿ ಚೆನ್ನಾಗಿರಲ್ಲ, ಫ್ರೆಶ್ ಆಗಿರಲ್ಲ. ಈ ತರ ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿಸ್ಕೋಬೇಕು, ಅವಾಗ ಅದು ನಮ್ಗೆ ತುಂಬಾ ಚೆನ್ನಾಗಿ ಅದು ಇರುತ್ತೆ. ಹಾಗಾಗಿ ಆ ತರ ಅದನ್ನ ಪೌಡರ್ ನೀವು ಸೇವ್ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಒಂಚೂರು ಎಲ್ಲೂ ನಾನು ತಳದಿಂದಾನೆ ಜಾಗ ಬಿಡ್ದಂಗೆ ನೀಟಾಗಿ ತುಂಬಿ ಈ ತರ ಗಟ್ಟಿ ಮಾಡ್ಕೊಳ್ತಾ ಬಂದಿದ್ದೀನಿ. ಈ ತರ ಮಾಡ್ಬಿಟ್ಟು ನೀವು ನೀಟಾಗಿ ಮುಸ್ಳ ಹಾಕಿ ಇಟ್ಟಿದ್ರೆ ನೀವು 2 ವರ್ಷ ಆದ್ರೂ ನಿಮ್ಮ ಸಾಂಬಾರ್ ಪುಡಿ ಏನಿದೆ ಕೆಡೋದಿಲ್ಲ, ಒಂದು ಹುಳನೂ ಕೂಡ ಆಗೋದಿಲ್ಲ. ನೀವು ಯೂಸ್ ಆಗಿ ಮಾಡ್ಕೋಬಹುದು. ಈ ರೀತಿ ಮಾಡ್ಕೊಳ್ಳಿ. ನನ್ನ ಕೈಯಲ್ಲೇ ಆದಷ್ಟು ನಾನು ಏನ್ ಮಾಡ್ತೀನಿ ಅದನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಮತ್ತೆ ನಮ್ಮ ವಿಡಿಯೋ ಆದಷ್ಟು ಫುಲ್ಲು ವಿಡಿಯೋ ನೋಡಿ. ನೀವು ಕಮೆಂಟ್ ಹಾಕುವಾಗ ಹೈಪ್ ಅಂತದ್ದು ಬರುತ್ತೆ, ಹೈಪ್ ಕೊಟ್ಟು ನೀವು ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಕಮೆಂಟ್ಸ್ ಅಲ್ಲಿ ಈ ಸಾಂಬಾರ್ ಪುಡಿ ನಿಮ್ಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲೇವರೆಗೂ ಬಾಯ್ ಫ್ರೆಂಡ್ಸ್.